ಜೈ ಭೀಮ್, ನಮಸ್ಕಾರ. ನಾನು ಹಿಂದುಳಿದ ವರ್ಗದ ವೆಂಕಟೇಶ್ ಅಂತ ಮಾತಾಡ್ತಾ ಇದ್ದೀನಿ. ಅವಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಈಗ ನಮ್ಮ ಧರ್ಮಪತ್ನಿಯಾದ ಸದಸ್ಯರಾಗಿದ್ದಾರೆ. 25 ವರ್ಷದಿಂದ ಜನರಲ್ ಜಾಗದಲ್ಲಿ SC ಆಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ನನ್ನ ಸ್ನೇಹಿತನು ವೆಂಕಟೇಶ್ CS ವೆಂಕಟೇಶ್ ಅವರು ಹೇಮಗಲ್ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತಿದ್ದಾರೆ ಅಂತ ತಿಳಿದು ಬಂತು. ನಾನು SC ಆಗಿ ಹುಟ್ಟಿದಾಗಿಂದ ಅವಳಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವಾಸವಾಗಿದ್ದೇನೆ. ಯಾವುದೇ ನನ್ನ ಜನರಲ್ ಅವರಾಗಿ SC ಅಂತ ನಾನು ಯಾವತ್ತೂ ಕಡೆಗಣಿಸಿಲ್ಲ. ನನ್ನನ್ನು ಅಧ್ಯಕ್ಷರಾಗಿ ಸದಸ್ಯರಾಗಿ ಮಾಡಬೇಕಂತ ಹೇಳಿದ್ರೆ ನಮ್ಮ CS ವೆಂಕಟೇಶ್ ಅವರು ಜನರಲ್ ಅವರು. ಆದ್ರೂ ನನ್ನ ಜಾತಿ ಭೇದ ನೋಡಿದಿರ ನನ್ನನ್ನು ಅಧ್ಯಕ್ಷ ಮಾಡಿ ಈ ಜನಸೇವೆ ಮಾಡಕ್ಕೆ ಬಿಟ್ಟಿದ್ದಾರೆ. ಈ ಸುಳ್ಳು ಸಾಕ್ಷಿಗಳು ನಮ್ಮ ಮುನ್ರಾಜಣ್ಣವರು ಏನು ಹೇಮಗಲ್ ಕ್ಷೇತ್ರದಲ್ಲಿ ನಡೀತಾ ಎಲೆಕ್ಷನ್ ಬಗ್ಗೆ ಮಾತಾಡಿದ್ದಾರೆ, ಅದೆಲ್ಲ ಸುಳ್ಳಾಗಿದೆ. ವೆಂಕಟೇಶ್ ಬಗ್ಗೆ ಯಾಕೆ ಈ ಥರ ಮುನ್ರಾಜ ಮಾತಾಡೋದು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೇಮಗಲ್ ಕ್ಷೇತ್ರದಲ್ಲಿ ನಿಂತಿರೋದಕ್ಕೆ ಅವಳಹಳ್ಳಿಗೂ ಪಂಚಾಯತಿಗೂ ಸಂಬಂಧನೇ ಇಲ್ಲ. ಅಲ್ಲಿ ಹೋಗಿ ಯಾಕೆ ಈ ಥರ ಮಾತಾಡಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುನ್ರಾಜು ಅಲ್ಲ, ಅವನಿಗೆ ಯಾರು ಏನು ಅಂಶ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈ ರೀತಿ ಅವನು ಅಪಪ್ರಚಾರ ಮಾಡಿದ್ದಾನೆ, ಅದು ಸರಿಯಿಲ್ಲ ಅಂತ ನಾನು ಹೇಳಿದ್ದೀನಿ. ವೆಂಕಟೇಶ್ ಅವರು ಯಾವುದೇ ದಲಿತ ಸಮಾಜವನ್ನು ಯಾವತ್ತೂ ಕಣಗಾಣಿಲ್ಲ. ಇದು ಏಳೂರಿಗೂ ಗೊತ್ತು. ಏಳೂರು ಅಧ್ಯಕ್ಷನಾಗಬೇಕಂತ ಒಂದು SC ಹುಡುಗ ಎಷ್ಟು ಸಹಾಯ ಮಾಡಿರ್ತಾರೆ, ಯಾರು ನಮ್ಮನ್ನ ಅದನ್ನ ಕಣ್ಗಂಡಿಲ್ಲ, ಯಾರಿಗೂ ಅವರು ತೊಂದರೆನೂ ಮಾಡಿಲ್ಲ. ದಯವಿಟ್ಟು ನೀವು ಒಳ್ಳೆಯ ವ್ಯಕ್ತಿನ ಹೇಮಗಲ್ ಕ್ಷೇತ್ರದಲ್ಲಿ ಓಟು ಕೊಟ್ಟು ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ವೆಂಕಟೇಶ್ ಅಂತ, ನಾನು ಅವಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ನೀನಿಗೆ ನೋಡಪ್ಪ, ದಾಖಲೆಗಳಿದೆ ನಿಮ್ಮ ಮುಂದೆ, ಏನ ದಾಖಲೆಗಳು ಅಂತ. ಇನ್ನೊಂದು ವಿಷಯ, ಸುಳ್ಳು ದಾಖಲೆಗಳನ್ನು ಏನೋ ಮಾಡ್ತಾರೆ ಅಂತ ಹೇಳಿ ಸುಳ್ಳು ದಾಖಲೆ ಮಾಡ್ಕೊಂಡ್ರವರು ಮುನ್ರಾಜ್ ಅವರೇ. ಪಂಚಾಯತಿಲಿ ನನ್ನ ಗಮನಕ್ಕೆ ಬಂದಾಗ ನಾನು ಅಧ್ಯಕ್ಷನಾದಾಗಿಂದನೂ ಈ ದಾಖಲೆಗಳು ಯಾರೂ ಕೊಟ್ಟಿರಲ್ಲ. RTNಲ್ಲಿ ತಗೊಂಡಿದ್ದಾರೆ, ಪಂಚಾಯತಿಯವ್ರು ತಗೊಂಡಿದ್ದಾರೆ, ನನಗೆ ಸಿಕ್ತು. ನಾನು ತುಂಬ ಬೇಜಾರಾಯಿತು CS ವೆಂಕಟೇಶ್ ಅವ್ರ ಬಗ್ಗೆ. ಇವರು ಈ ಥರ ನಮ್ಮ ಮುನ್ರಾಜ್ ಈ ಥರ ಯಾಕೆ ಈ ಥರ ಮಾತಾಡ್ದ ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದೆಲ್ಲ ಸುಳ್ಳು ದಾಖಲೆಗಳು ಮಾಡ್ಕೊಂಡ್ರವರು ಇವರು ಮುನ್ರಾಜ್ ಅವರು. ಅವರಿಗೆ ಇರೋಕ್ಕೆ ಜಾಗ ಕೊಟ್ಟಿದ್ದಾರೆ ಗ್ರಾಮಸ್ಥರು. ಅಲ್ಲಿ ಇವರು ವಲಸೆ ಜನಗಳು, ಅಲ್ಲಿನವರಲ್ಲ. ಅಲ್ಲ, ಇಲ್ಲಿ ಬಂದು ಈಗ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ CS ವೆಂಕಟೇಶ್ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ವಿರೋಧ ಪಕ್ಷದವ್ರ ಹತ್ರ ಇರ್ಬೋದು, ವಿರೋಧ ಪಕ್ಷದವ್ರ ಹತ್ರ ಅಮೌಂಟ್ ತಗೊಂಡಿರ್ಬೋದು ಅವರು, ಅದು ನಮಗೆ ಗೊತ್ತಿಲ್ಲ. ಅದು ಬಟ್ CS ವೆಂಕಟೇಶ್ ಬಗ್ಗೆ ದಲಿತರ ಬಗ್ಗೆ ಅವ್ರು ಮಾತಾಡಿ ಹಂಗ್ ಮಾಡ್ಬಿಡ್ತಾರೆ, ಹಂಗ್ ಮಾಡಿದ ಎಲ್ಲ ತಪ್ಪು. ದಲಿತರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ವೆಂಕಟೇಶ್ ಅವರು. ಅವ್ರು ಹೇಳಿರೋದು ನಮಗೆ ನಮ್ದಿರೋದು ಏಳೂರು, ಅವಳಿ ಗ್ರಾಮ ಪಂಚಾಯತ್ 7 ಇರುತ್ತೆ. ಚಿಮ್ಸಂದ್ರ, ಅವಳಹಳ್ಳಿ, ಕಿತಕನೂರು, ಸೊನ್ನೇನಹಳ್ಳಿ, ವೀರೇನಹಳ್ಳಿ, ಇಷ್ಟು ಊರಿಗೆ ಚೇರ್ಮನ್ ಮಾಡಬೇಕು ಅನ್ನೋ ದಲಿತ ಸಮಾಜ. ಎಷ್ಟು ಜನರು ಯಾವತ್ತೂ ಅಲ್ಲಿರೋರು ಯಾರು ನಮಗೆ ತೊಂದರೆ ಕೊಟ್ಟಿಲ್ಲ. ಇವರು ನಮ್ಮ ಮುನ್ರಾಜ್ ಅವರು ಏನೋ ಮಿಸ್ ಮಾಡ್ಕೊಂಡು ಅವರು ಪ್ರಚಾರ ಮಾಡಿದ್ದಾರೆ. ದಯವಿಟ್ಟು ಹೇಮಗಲ್ ಕ್ಷೇತ್ರ ಕೈ ಮಾಡಿ ಕೇಳ್ಕೊಳ್ತಾ ಇದೆ, ವೆಂಕಟೇಶ್ ಅವ್ರಿಗೆ ಮತ ಕೊಟ್ಟು ಗೆಲ್ಸಿ. ಇದು ಈಗ ಅಪಪ್ರಚಾರ CS ವೆಂಕಟೇಶ್ ಅವ್ರಿಗೆ ಅಪಪ್ರಚಾರ ಮಾಡಿದಾರಲ್ಲ, ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಲ್ಲಿ ಅವರಲ್ಲಿ ಹೇಳ್ತಾ ಇದ್ದೀನಲ್ಲಣ್ಣ, ಅವ್ರ ಕ್ಯಾರೆಕ್ಟರ್ ಗೋಲ್ಡ್. ಅವರು ಯಾರು ಹಿಂದುಳ್ಳ ಮನುಷ್ಯನಿಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ, ಜೊತೆಯಲ್ಲಿ ಇಟ್ಕೊಂಡು ಕುಂಡಿಸ್ಕೊಳ್ತಾರೆ ಅವರು. ನೀನು SC ಅಂತ ಯಾವತ್ತೂ ಅವ್ರು ಭೇದ ಭಾವ ಮಾಡಿಲ್ಲ. ಅಷ್ಟು ನನ್ನ ಕ್ಲಾಸ್ಮೇಟು ಅವರು. ಹಿಂದುಳಿದ ವರ್ಗ ನಮ್ಮ ಅವ್ರ ತಂದೆ ಕಾಲದಿಂದ ಅವರು ಯಾವತ್ತೂ ಹಿಂದುಳಿದವರನ್ನ ಭೇದ ಭಾವ ಮಾಡಿಲ್ಲ. ಅವರು ಜಾತಿ ಭೇದ ತರಬಾರ್ದು, ಎಲೆಕ್ಷನ್ ನಡಿಬೇಕಷ್ಟೇ, ಭೇದ ಭಾವ ಮಾಡಬಾರ್ದು. ಸರ್, ಮುನ್ರಾಜ್ ಇರೋದು ಅವಳಹಳ್ಳಿ. ಹೇಮಗಲ್ಗೆ ಬಂದು ಮಾತಾಡೋ ಪರಿಸ್ಥಿತಿನೇ ಮುನ್ರಾಜ್ಗಿಲ್ಲಲ್ಲ ಸರ್. ಅವನೆಲ್ಲಿ ಇರೋದು, ಇವರೆಲ್ಲಿ ಯಾಕೆ ಹಿಂಗೆ ಮಾತಾಡ್ದ ಅನ್ನೋದೇ ನಮ್ಮ ಮುನ್ರಾಜ್ ಗೊತ್ತಾಗ್ತಾ ಇಲ್ಲ ನನಗೆ. ಮುನ್ರಾಜ್ಗೆ ಆಶ್ರಯ ಕೊಟ್ಟಿರೋದೇ ಅವಳಹಳ್ಳಿ ಜನರಲ್ ಸಮಿತಿ ಇರೋರು. ಅಲ್ಲಿ ನೋಡ್ಕೊಂಡಿರೋರು ಇಲ್ಲಿ ಬಂದು ವೆಂಕಟೇಶ್ವರ ಮೇಲೆ ಅಪಪ್ರಚಾರ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ಅವ್ನಿಗೇನೋ ಅಂಶ ಕೊಟ್ಟಿರ್ಬೋದೇನೋ, ಇದು ಅವನಿಗೆ ಗೊತ್ತು. ತಮಗೂ ವೆಂಕಟೇಶ್ ಅವರೇ ಹೇಳಿ ಮಾಡಿಸಿರ್ಬೋದಲ್ವಾ? ಇಲ್ಲ, ನನ್ನ ಕ್ಲಾಸ್ಮೇಟ್ ಅವರು. ನಾನು ಅವಳಹಳ್ಳಿ ಮನುಷ್ಯ. ಹೇಮಗಲ್ ಎಲೆಕ್ಷನ್ ಗೊತ್ತಾಗಿದ್ದೆ ಸಂಜೆ ನನಗೆ. ಅಷ್ಟು ಪಕ್ಕದಲ್ಲಿದ್ದೂ ನಮಗೆ ಗೊತ್ತಿರಲಿಲ್ಲ. ಒಂದು ಒಳ್ಳೆ ಮನುಷ್ಯನ ಮೇಲೆ ಈ ಥರ ಹೇಳುವಾಗ ಅದು ತಪ್ಪು ಅಂದ್ಬಿಟ್ಟು ನಾನು ಡೈರೆಕ್ಟ್ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ.
ಅವ್ರ ಮುನ್ರಾಜನವರು ದಲಿತ ರಾಷ್ಟ್ರೀಯಗಳೆಲ್ಲ ಕಬಳಿಸ್ಕೊಂಡು ಎಲ್ಲ ಲೂಟಿ ಹೊಡೆದು ಅದ್ರ ಒಂದು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾನೆ. ಇಲ್ಲ ಯಾವ ದಲಿತರಿಗೂ ಅವ್ರು ಮೋಸ ಮಾಡಿಲ್ಲ. ನಮ್ಮ ಪಂಚಾಯತಿಯಲ್ಲಿ ಯಾರಿಗೂ ತೊಂದರೆ. ಎಮ್ಗಲ್ 20 ವರ್ಷ ಆಗಿದೆ. ಯಾರು ಇದ್ರೆ ಅವ್ರು ಹೇಳ್ಬೋದಲ್ಲ, ಎಮ್ಗಲ್ ಅವ್ರು ಹೇಳ್ಬೋದಲ್ವಾ? ಎಮ್ಗಲ್ ಮನುಷ್ಯ ಯಾರು ಹೇಳ್ದಿರಾ ಅವಳಿಂದ ಬಂದು ಇಲ್ಲಿ ಹೇಳೋ ಪರಿಸ್ಥಿತಿ ಏನಾಯ್ತಾ ಹೇಳಿದ? ಮುಂದಾಜ್ ಬಂದು ಅವಳು ಹೇಳಿ. ಎಮ್ಗಲಲ್ಲಿ ವೆಂಕಟೇಶ್ ಅವರು ಬಂದ್ಬಿಟ್ಟು ಎಲೆಕ್ಷನ್ ಇದ್ರು. ಅಲ್ಲಿಂದ ಬಂದು ಉದ್ದೇಶಪೂರ್ವಕ ತಾನೆ ಮುಂದಾಜ್ ಅವರು ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವ್ರ ಹತ್ರ ಕಮಿಟ್ ಆಗಿ ಈ ತರ ಮಾತಾಡಿ. ಹೌದು, ನಮ್ಮ ಮುಂದೆ ಆ ಥರನೆಲ್ಲ ಏನೋ ಯಾಕೆ ಈ ತರ ಮಾಡ್ಕೊಂಡಂತ ಅವನಿಗೆ ಗೊತ್ತು. ಇಲ್ಲ ನಾನು ಮಾತಾಡ್ಸೋಕಾಗಿಲ್ಲ. ಅವನು ನಮ್ಗೆ ಡೈಲಿ ಬೆಳೆಯ ಸಂಗಲ್ಲ ಮಕ್ಕ ನೋಡಾರೆ. ಬಟ್ CS ವೆಂಕಟೇಶ್ ಮೇಲೆ ಹೇಳಿರೋದು ಘೋರ ತಪ್ಪು. ಇದು ಯಾವ SC ಹಿಂದುಳಿದವ್ರಿಗೆ ವೆಂಕಟೇಶ್ ಯಾವತ್ತೂ ತೊಂದರೆನೂ ಮಾಡಿಲ್ಲ. ಇಲ್ಲಾಂದ್ರೆ ಎಮ್ಗಳಲ್ಲಿ 20 ವರ್ಷ ಅವರು ಸೇವೆ ಮಾಡ್ತಾ ಇರಲಿಲ್ಲ. ಇಲ್ಲಿರೋರಿಗೆ ಗೊತ್ತಲ್ಲ ಎಷ್ಟು ಅವರು ಸೇವೆ ಮಾಡಿದ್ದಾರೆ, ಏನ್ ಮಾಡ್ತಾರೆ ಅಂತ ಹೇಳಿ ನಾವ್ ಹೇಳೋದೇ ಬೇಡ. ಬಟ್ ಮುಂದಾಗಿ ಅಪಪ್ರಚಾರ ಅವಳಿಂದ ಬಂದು ಇಲ್ಲಿ ಮಾಡಿದಾನಲ್ಲ, ಅದಕ್ಕೆ ನನಗೆ ನಮ್ಮ ಸ್ನೇಹಿತನಿಗೆ ಈ ತರ ಅವರು ಮಾಡಿದಾನಲ್ಲ ಮುಂದಾಜ್ ಯಾಕೆ ಈ ತರ ಮಾಡೋದು. ಅವನು ಬೆಳಗ್ಗೆ ಸಾಯಂಕಾಲ ಅವ್ರ ಮಕ್ಕ ನೋಡ್ಲೇಬೇಕು, ನಾನು ನೋಡ್ಲೇಬೇಕು, ಅವ್ರು ನೋಡ್ಬೇಕು. ಇದು ಕುತಂತ್ರ ಮಾಡಿದ್ದಾರೆ ಯಾರೋ. ಅದು ಏನಂತ ತಿಳ್ಕೊಬೇಕು. ದಯವಿಟ್ಟು ವೆಂಕಟೇಶ್ ಅವ್ರನ್ನ ಗೆಲ್ಸ್ಕೊಡಿ. ಎಮ್ಗಲ್ಲೇ ನಿಮ್ಮ ಎಮ್ಗಲ್ ಕ್ಷೇತ್ರದವ್ರಿಗೆ ಗೊತ್ತು ಅವ್ರು ಏನೇನು ಕೆಲಸ ಮಾಡಿದ್ದಾರೆ. ಯಾವ SC ST ಅವ್ರಿಗೂ ಅವ್ರು ತೊಂದರೆ ಕೊಟ್ಟಿಲ್ಲ. ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೇನೆ. ಲೋಕಲ್ SC ST ಜಾಗಗಳನ್ನೇ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಕೊಟ್ಟಿದ್ದಾರೆ. ಎಮ್ಗಲ್ ಆತರ ಕೊಟ್ಟಿದ್ದಾರೆ. ಎಮ್ಗಲ್ SC ST ಜನದವರು ಜನರಲ್ ಆಗ್ಲಿ ಅವರು ನಿಮ್ಗೆ ಹೇಳೋರಲ್ವಾ, ಮೀಡಿಯಾ ಬಂದು ಹಂಗೆ ನಿಂತ್ಕೊಂಡು ಈಗ ದಲಿತ ಸಮಾಜ ತುಂಬಾ ಅಂಬೇಡ್ಕರ್ ಸಂಘದವರು ತುಂಬಾ ಸಂಘಟನೆ ತುಂಬಾ ಎಲ್ಲೋ ನಿಂತ್ಕೊಂಡು ವೆಂಕಟೇಶ್ ಮೇಲೆ ಅಪಪ್ರಚಾರ ಮಾಡ್ಬೋದಾಗಿತ್ತಲ್ಲ. ಅವಳಿಂದ ಬಂದು ಇಲ್ಲಿ ಮಾಡ್ಬೇಕಂತ ಏನಿರಲಿಲ್ಲಲ್ವಾ, ಇಲ್ಲಿರೋರೇ ಮಾಡ್ಬೋದಾಗಿತ್ತಲ್ವಾ. ಇಷ್ಟೇ ತಿಳ್ಕೊಳ್ಳಿ ದಯವಿಟ್ಟು. ಕೊನೆಯದಾಗಿ ಸರ್, ವೆಂಕಟೇಶ್ ಅವರು SC ST ಯಾವುದು ತೊಂದರೆ ಕೊಟ್ಟಿಲ್ಲ. ಹಾಗೇನ ತೊಂದರೆ ಕೊಟ್ಟಿದ್ರೆ ಎಮ್ಗಳ ಜನತೆನೇ ಬಿಡ್ತಾ ಇರಲಿಲ್ಲ. ದಯವಿಟ್ಟು CS ಎಷ್ಟು ST ST ಜನರು ಎಲ್ಲ ಜನ ಒಕ್ಕೂಟವಾಗಿ ಎಲ್ಲ ಜನಕ್ಕೂ ಅವ್ರು ಸಹಾಯ ಮಾಡಿದ್ದಾರೆ. ದಯವಿಟ್ಟು ಅವ್ರು ಮತ ಕೊಟ್ಟು ಗೆಲ್ಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗಿದೆ.